ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಉಪ್ಪೆಸರು ಬೇಳೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಉಪ್ಪೆಸರು ಬೇಳೆ ಅಂತಾರೋ ಇಲ್ಲ ಖಾರದ ಹೆಸರು ಬೇಳೆ ಅಂತಾರೋ ಗೊತ್ತಿಲ್ಲ, ಬಟ್ ಇದೆಲ್ಲರಿಗೂ ಇಷ್ಟವಾದಂಥ ರೆಸಿಪಿ. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲಿ ಟಿಶ್ಯೂ ಪೇಪರ್ ಹಾಕಿಟ್ಟಿದ್ದೀನಿ. ನೀವು ಬೇಕಾದ್ರೆ ನೀಟಾಗಿರೋದೊಂದು ಬಟ್ಟೆ ಕೂಡ ಹಾಕ್ಕೋಬೋದು. ನಾನು ಈ ಹೆಸರು ಬೇಳೆನ ಹಿಂದಿನ ದಿನ ನೈಟೇ ನೆನೆಸಿಟ್ಟಿದ್ದೆ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಹತ್ತತ್ರ 15 ಅವರು ನೆಂದಿದೆ ಇದು. ಇದನ್ನು ಈ ರೀತಿ ಹರಡಿಕೊಂಡು ಬಟ್ಟೆ ಮೇಲೂ ಟಿಶ್ಯೂ ಪೇಪರ್ನ ಹರಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತೇಲಿಸ್ಕೋಬೇಕಾಗತ್ತೆ. ಇದು ಹೇಗಿರಬೇಕು ಅಂತಂದರೆ ಒಳಗಡೆ ತೇವಿನಂಶ ಇರಬೇಕು, ಮೇಲುಗಡೆ ಡ್ರೈ ಆಗಿರಬೇಕು. ಒಂದು ಅರ್ಧ ಗಂಟೆ ನೀವು ಇದನ್ನು ನೀಟಾಗಿ ಆರಿಸ್ಕೊಂಡು ಆದಮೇಲೆ ತೊಗೋಬೇಕಾಗತ್ತೆ. ಇದು ಹೇಗಿರುತ್ತೆ ಅಂದರೆ ಕಜ್ಜಾಯಕ್ಕೆ ನಾವು ಅಕ್ಕಿ ಹೇಗೆ ಹಾರಾಕ್ತೀವಿ ಅದೇ ಮೆಥಡಲ್ಲಿ ಇದನ್ನು ಮಾಡಬೇಕು. ನೋಡಿ, ಈಗ ಇದು ಹಾರಿಸ್ಕೊಂಡಿದ್ದೀನಿ. ನೋಡಿ, ಹೀಗೆ ಮುಟ್ಟದ ತೇವ ಇರಬೇಕು, ತೇವಿನ ಅಂಶ ಇರಬೇಕು. ಹೀಗೆ ಸೇಮ್ ನಾವು ಕಜ್ಜಾಯಕ್ಕೆ ಯೂಸ್ ಮಾಡ್ತೀವಲ್ಲ ಅಕ್ಕಿ, ಅದೇ ರೀತಿಯೇ. ಆಗಲೇ ಅದು ನೀಟಾಗಿ ಬರೋದು. ತೇಲಿಸಿದಾಗ ತುಂಬ ಹಗುರವಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಉಪ್ಪು, 1 ಪಿಂಚು ಖಾರದ ಪುಡಿ, 1 ಪಿಂಚು ಅರಿಶಿನ, ಸ್ವಲ್ಪ ನೀರು, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಆಪ್ಷನಲ್ಲು, ನಿಮ್ಮ ಇಷ್ಟ. ಇದು ಕಲರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಇಂಗ್ರೀಡಿಯೆಂಟ್ಸು, ಉಪ್ಪು ಒಂದೇ. ಉಪ್ಪು ಚೆನ್ನಾಗಿ ಕರಗಬೇಕು, ಉಪ್ಪು ಕಾಣಿಸ್ಕೋಬಾರ್ದು ನೀರಲ್ಲಿ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿರಬೇಕು. ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಕರಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಈಗ ಹೆಸರುಬೇಳೆ ತೇಳಿಸೋದು ಹೇಗೆ ಅಂತ ನೋಡೋಣ. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಹೈ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಇದು ಫುಲ್ ಆಗೋ ತನಕ ಹೈ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕು. ನೋಡಿ, ಇದು ಜಾಲರ ಇಡ್ತಾಯಿದ್ದೀನಿ. ಜಾಲರ ಇಟ್ಟಾದಮೇಲೆ ಎಣ್ಣೆ ಮೇಲೆ ಬರಬೇಕು. ಜಾಲರ ಒಳಗಡೆ ಅರ್ಧದಲ್ಲಿ ಎಣ್ಣೆ ಇರಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ತೊಗೊಂಡು ತೇಲಿಸ್ಕೋಬೇಕು. ಹಾಕಿದ ತಕ್ಷಣ ಮೇಲೆ ಬರಬೇಕದು, ಅಷ್ಟು ಕಾದಿರಬೇಕು ಎಣ್ಣೆ. ಈಗ 1-2 ಡ್ರಾಪು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ, ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟೇ ಹಾಕ್ಕೋಬೇಕು ಉಪ್ಪು. ನೋಡಿ, ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲೇ ಇರಬೇಕು. ಪೂರ್ತಿ ಏನು ಹೇಳ್ತಾರೆ, ಮುಗಿಯೋ ತನಕ ಹೈ ಫ್ಲೇಮಲ್ಲೇ ಇರಬೇಕು. ಇದು ಹೇಗೆ ಗೊತ್ತಾಗುತ್ತೆ ಆಗಿದೆ ಅಂತಂದರೆ, ಈ ಉಕ್ಕೋದಿದೆಯಲ್ಲ, ಇದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆಗ ಇದು ಆಗಿದೆ ಅಂತ ಅರ್ಥ. ನೋಡಿ, ಈಗ ಆಗಿದೆ. ಇದು ಇಷ್ಟಾದರೆ ಸಾಕು. ತುಂಬ ಕಲರ್ ಗೋಲ್ಡನ್ ಬ್ರೌನ್ ಆಗಬಾರ್ದು, ಯಾಕೆಂದರೆ ತೇಲ್ಸಿ ಸೈಡ್ಗೆ ಇಟ್ಟಾದಮೇಲೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲವೂ ಸ್ವಲ್ಪ ಹಾಕ್ಕೊಂಡು ತೇಲ್ಸಿ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಅದ್ರ ಮೇಲೆ ಇದನ್ನು ಹಾಕ್ಕೋಬೇಕು. ಆಗ ಎಣ್ಣೆ ಅಂಶ ಇದ್ದರೆ ಅದು ಇದಾಗುತ್ತೆ, ಹೇಳ್ಕೊಳ್ಳುತ್ತೆ. ಸೊ ಹಾಗೆ ಸ್ವಲ್ಪ ಮಾಡ್ಕೋಬೇಕು. ಕಂಪಲ್ಸರಿ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಆವಾಗಲೇ ಇದು ನೀಟಾಗಿ ಬರೋದು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಹಗುರವಾಗಿರುತ್ತೆ ಹೆಸರುಬೇಳೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂಗಡೀಲಿ ಮಾಡ್ದಂಗಿಂತ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ರೀ, ಹೇಳಬೇಕು ಅಂದರೆ. ಟ್ರೈ ಮಾಡಿ ಒಂದು ಸಲ. ಹೀಗೆ ಸ್ವಲ್ಪ ಹಾಕ್ಕೊಂಡು ಪೂರ್ತಿಯಾಗಿ ಎಲ್ಲ ಮುಗಿಸ್ಕೊಳ್ಳೋಣ. ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪನೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈಗ ನಾನೆಲ್ಲ ಮಾಡಿಟ್ಟಿದ್ದೀನಿ. ಈಗ ಸ್ವಲ್ಪ ನಾನು ಕರಿಬೇವು ಎಣ್ಣೆಲಿ ತೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ತುಂಬ ಚೆನ್ನಾಗಿ ಬಂದಿದೆ. ಬೇಕಾದ್ರೆ ಇದ್ರ ಮೇಲೆ ನೀವು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡ್ಕೋಬೋದು ಬೇಕು ಅಂದರೆ. ಇಲ್ಲ, ಇದೇ ಕರೆಕ್ಟಾಗಿರುತ್ತೆ, ಮೈಲ್ಡಾಗಿರ್ಬೇಕು, ಇದಕ್ಕೆ ತುಂಬ ಇರಬಾರ್ದು. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಅಂಗಡಿಗಿಂತ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ. ಬಾಯ್.